ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಟೀಮ್ ಬಿಗಿ ಪಟ್ಟನ್ನ ಹಿಡಿದಿದೆ. ವಿಧಾನಸೌಧದ ಎದುರು ಬಿಜೆಪಿಯಿಂದ ಭಾರಿ ಹೈಡ್ರಾಮಾ ಕೂಡ ನಡೆದೋಯ್ತು. ಬಿಜೆಪಿ ನಾಯಕರಿಂದ ವಿಧಾನಸೌಧ ಮುತ್ತಿಗೆಗೂ ಯತ್ನಿಸಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಈ ಪಟ್ಟು ಸಡಿಲಿಸಲ್ಲ ಅಂತಿದ್ದಾರೆ ಮೈತ್ರಿ ನಾಯಕರು. ಬಿಜೆಪಿ ವಿಧಾನಸೌಧ ಮುತ್ತಿಗೆಗೂ ಯತ್ನಿಸಿದೆ. ಬಿಜೆಪಿ ನಾಯಕರಿಂದ ವಿಧಾನಸೌಧ ಮುತ್ತಿಗೆಗೆ ಯತ್ನವೂ ನಡೆದಿದೆ. ವಿಧಾನಸೌಧದ ಎದುರು ಕಾರ್ಯಕರ್ತರ ತಳ್ಳಾಟ ನೂಕಾಟ ನಡೆದಿದೆ. ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪ್ರತಿಭಟನೆ ವೇಳೆ ವಿಜಯೇಂದ್ರ ಅವರನ್ನ ಹೊತ್ತೊಯ್ದಿದ್ದಾರೆ ಪೊಲೀಸರು. ಪ್ರತಿಭಟನೆ ನಡೆಸ್ತಾ ಇದ್ದ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಖಾಕಿ ವಶಕ್ಕೆ ಪಡೆದಿರೋದು. ಬಿಜೆಪಿ ನಾಯಕರ ಪ್ರತಿಭಟನೆ ಎಫೆಕ್ಟ್ಗೆ ವಿಧಾನಸೌಧ ಮೆಟ್ರೋ ನಿಲ್ದಾಣವು ಕೂಡ ಕ್ಲೋಸ್ ಆಗ್ಬಿಟ್ಟಿದೆ. ಕೆಲ ಕಾಲ ಕ್ಲೋಸ್ ಮಾಡಿ ಪ್ರಯಾಣಿಕರು ಸಹಕರಿಸಿ ಅಂತ ಕೂಡ ಮನವಿ ಮಾಡಿದಂತ ಘಟನೆಯೂ ನಡೆದಿದೆ. ಸ್ವಲ್ಪ ಕ್ಯಾಮ್ರಾ ಹಿಂದೆ ಇಕ್ಕರು. ಬಿಜೆಪಿಯ ಪ್ರತಿಭಟನೆಯ ಎಫೆಕ್ಟ್ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಹೊತ್ಕೊಂಡು ಹೋದಂತ ದೃಶ್ಯವನ್ನು ನೀವು ಇಲ್ಲಿ ಗಮನಿಸಬಹುದು. ಕೆಲ ಕಾಲ ಮೆಟ್ರೋ ನಿಲ್ದಾಣವು ಕೂಡ ಅಲ್ಲಿ ಸ್ಥಗಿತ ಆಗಿತ್ತು. ಕ್ಲೋಸ್ ಮಾಡಿ ಸಾರ್ವಜನಿಕರಿಗೂ ಕೂಡ ಸಹಕರಿಸಿ ಅಂತ ಮನವಿ ಮಾಡಿದ್ರು. ನೋಡಿ, ವಿಜಯೇಂದ್ರ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್ ಅವ್ರನ್ನೂ ಕೂಡ ಅಲ್ಲಿ ವಶಕ್ಕೆ ಪಡೆದಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅದೇನೇ ಆಗಲಿ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಈ ಪಟ್ಟನ್ನು ಸಡಿಲಿಕ್ಕೆ ಮಾಡಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ಸು ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ರೀತಿಯಲ್ಲಿ ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು. ಯಾಕೆ ರಾಜೀನಾಮೆ ಕೊಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸದನದಲ್ಲಿ ಡಿಸ್ಕಸ್ ಮಾಡಿಬೇಕಿದ್ರೆ ಅದಕ್ಕೆ ಅವಕಾಶ ಕೊಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಾಜೀನಾಮೆ ಕೊಡೋವರೆಗೂ ನಾವು ನಮ್ಮ ಪ್ರತಿಭಟನೆ ಹೋರಾಟ ನಿಲ್ಲಿಸಲ್ಲ ಅಂತ. ಬರೀ ವಿಧಾನಸೌಧದಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಅನಿರ್ದಿಷ್ಟಾವಧಿ ಧರಣಿ ಇರಬಹುದು, ಪ್ರತಿಭಟನೆ ಹೋರಾಟಗಳು ನಿರಂತರವಾಗಿ ನಡೀತಾನೆ ಇವೆ. ಬಟ್ ಸರ್ಕಾರ ಮಾತ್ರ ನಾಗೇಂದ್ರ ಅವ್ರನ್ನ ಡಿಫೈನ್ ಮಾಡ್ಕೊಳ್ತಾ ಸಚಿವ ಸಂಪುಟದಲ್ಲಿ ಇರಿಸ್ಕೊಂಡಿದೆ. ಬಟ್ ಮುಂದೆ ಇದು ಯಾವ ರೀತಿಯಾಗಿ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಅಂದರೆ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ. ಪ್ರತಿನಿತ್ಯವೂ ಕೂಡ ಇದೇ ವಿಚಾರ ಇಟ್ಕೊಂಡು ವಿಪಕ್ಷಗಳು ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ರೆ ನೋಡಿ, ಅಧಿವೇಶನದ ಕಾಲಹರಣ ಆಗ್ತಾ ಇದೆ. ಎಲ್ಲೂ ಕೂಡ ಜನರ ಸಮಸ್ಯೆಗಳಿಗೆ ಚರ್ಚೆ ಆಗೋದಕ್ಕೆ ಸಮಯನೇ ಇಲ್ದಂಗೆ ಆಗಿದೆ. ಹೊರಗಡೆ ಒಳಗಡೆ ಎಲ್ಲ ಕಡೆನೂ ಪ್ರತಿಭಟನೆ. ನೋಡಿ, ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಸೇರಿದಂತೆ ಅನೇಕರನ್ನ ಮುಖಂಡರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧದ ಎದುರು ಪ್ರತಿಭಟನೆ ನಡೀತಾ ಇತ್ತು. ವಿಧಾನಸೌಧದ ಮುತ್ತಿಗೆಗೂ ಯತ್ನಿಸಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಕಾರ್ಯಕರ್ತರು ಮುಖಂಡರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವ್ಯಾನ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಈ ಪ್ರತಿಭಟನೆ ಹೋರಾಟ ನಿಲ್ಲುವಂತೆ ಅಂತೂ ಕಾಣಿಸ್ತಾ ಇಲ್ಲ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್, ವಿಧಾನಸೌಧದ ಮುಂಭಾಗದಲ್ಲಿ ಭಾರೀ ಪ್ರಮಾಣದಲ್ಲೇ ಪ್ರತಿಭಟನೆ ಹೋರಾಟ ನಡೆದಿದೆ. ಅದ್ರ ಎಫೆಕ್ಟ್ ಹೇಗಿದೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಎಸ್ ಸೌಖ್ಯ, ನಾಗೇಂದ್ರ ಅವರ ರಾಜೀನಾಮೆಗಾಗಿ ಬಿಜೆಪಿ ನಡೆಸಿರುವಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಬಿಜೆಪಿ ಇವತ್ತು 2 ತಂಡಗಳಾಗಿ ಒಂದು ಪ್ರತಿಭಟನೆಗೆ ಮುನ್ನುಗ್ತಾ ಇರುವಂತದ್ದು. ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಕೈಗೊಂಡ್ರೆ, ಇತ್ತ ವಿಜೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಏನು ಲೋಕಾಯುಕ್ತ ಕಚೇರಿ ಭವನದ ಬಳಿ ಇರುವಂತಹ ಗೇಟ್ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ವಿಧಾನಸೌಧ ಮುತ್ತಿಗೆಗೆ ಯತ್ನವನ್ನ ನಡೆಸಿರುವಂತದ್ದು. ಸಾಕಷ್ಟು ಕಾರ್ಯಕರ್ತರೊಂದಿಗೆ ವಿಜೇಂದ್ರ ಮತ್ತು ಅಶೋಕ್ ಅವರು ವಿಧಾನಸೌಧ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ರು. ಬೆಳ್ಳಂಬೆಳಗ್ಗೆ ವಿಕಾಸಸೌಧದ ಮೂಲಕ ವಿಧಾನಸೌಧ ಮುತ್ತಿಗೆ ಯತ್ನವನ್ನ ನಡೆಸಿದಂತ ಅಶೋಕ್ ಮತ್ತೆ ವಿಜೇಂದ್ರ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತ ಏನು ಯತ್ನವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಪೊಲೀಸರು ಈಗಾಗಲೇ ಅಶೋಕ್ ಮತ್ತು ವಿಜೇಂದ್ರ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಯಾಕಂದ್ರೆ ನಾಗೇಂದ್ರ ಅವರ ರಾಜೀನಾಮೆಗಾಗಿ ಆಗ್ರಹಿಸಿ ಕಳೆದ ಒಂದು ವಾರದಿಂದಲೂ ಕೂಡ ಸದನದ ಒಳಗೆ ಹೊರಗೆ ಬಿಜೆಪಿ ವಿಭಿನ್ನವಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಇವತ್ತು ಕೂಡ ವಿಧಾನಸೌಧದ ಮುತ್ತಿಗೆ ಹಾಕುವ ಮೂಲಕ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡುವಂತ ಕೆಲಸಕ್ಕೆ ಅಶೋಕ್ ಮತ್ತು ವಿಜೇಂದ್ರ ನೇತೃತ್ವದ ತಂಡ ಮುಂದಾದ್ರೆ, ಒಂದು ಚಲವಾದಿ ನಾರಾಯಣಸ್ವಾಮಿ ಅವರ ತಂಡ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಒಂದ್ ಕಡೆ ವಿಜೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ನಾಗೇಂದ್ರ ವಿರುದ್ಧ ಧಿಕ್ಕಾರ ಕೂಗುವಂತ ಕೆಲಸ ಆಯ್ತು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕಿ ಅಸಮಾಧಾನ ಆಕ್ರೋಶವನ್ನು ಹೊರ ಹಾಕಿದ್ರು. ಜೊತೆಗೆ ವಿಧಾನಸೌಧವನ್ನ ಪ್ರವೇಶ ಮಾಡಬೇಕು, ಮುತ್ತಿಗೆಯನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ವಿಕಾಸಸೌಧದ ದ್ವಾರದ ಮೂಲಕ ಮುಂಡುಗೋಕೆ ಮುಂದಾದಾಗ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಒಂದಿಷ್ಟು ಹೋರಾಟ ನಡೀತಾ ಇದೆ. ಹೀಗಾಗಿ ಅಶೋಕ್ ಮತ್ತು ವಿಜೇಂದ್ರ ಅವರನ್ನ ಈಗ ವಶಕ್ಕೆ ಪಡೆದು ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟಿಡಿದಿರುವಂತಹ ಬಿಜೆಪಿ ನಾಯಕರ ಉಗ್ರ ಸ್ವರೂಪದ ಹೋರಾಟವನ್ನ ಪೊಲೀಸರು ಒಂದು ತಿಳಿಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಶೋಕ್ ಮತ್ತು ವಿಜೇಂದ್ರ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ಬಟ್ ಬಿಜೆಪಿ ಮಾಡ್ತಾ ಇರುವಂಥ ಪ್ರತಿಭಟನೆಯಿಂದಾಗಿ ನಾಗೇಂದ್ರ ಅವರ ರಾಜೀನಾಮೆ ಆಗುತ್ತಾ, ಅದು ಪ್ರಶ್ನೆ. ಯಾಕೆಂದರೆ ಎಷ್ಟೇ ಪ್ರತಿಭಟನೆ ಹೋರಾಟ ಮಾಡಿದ್ರೂ ಕಾಂಗ್ರೆಸ್ ಡಿಫೈನ್ ಮಾಡ್ಕೊಳ್ತಾ ಇದೆ, ಅಟ್ಲೀಸ್ಟ್ ಮಾಡೋ ಪ್ರತಿಭಟನೆ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ಅಂತ. ಇಲ್ಲ, ಆ ರೀತಿ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ನಾಗೇಂದ್ರ ಅವ್ರಿಗೆ ರಾಜೀನಾಮೆ ಕೊಡಿಸಲ್ವಾ, ಅದ್ರ ಬಗ್ಗೆ ನಾವು ಇಲ್ಲಿ ಗಮನಿಸಿದಾಗ CMA ಸ್ವತಃ ಅವರು ಡಿಫೈನ್ ಮಾಡಿಕೊಂಡ್ರು. ಅವ್ರ ಮೇಲೆ ಬಂದಿರೋದು ಆರೋಪ ಅಷ್ಟೇ, ಅಂಥದ್ದೇನು ಪಾತ್ರ ಇಲ್ಲ ಅಂತ. ಸಂತೋಷ್ ಲಾಡ್ ಅವರು ಕೂಡ ಡಿಫೈನ್ ಮಾಡಿಕೊಂಡ್ರು. ನಾಗೇಂದ್ರ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಫೇಸ್ ಮಾಡಿದ್ದೀನಿ, ನನ್ನ ಮೇಲೆ ED ಒತ್ತಡ ಇತ್ತು, ಅಷ್ಟು ಬಿಟ್ಟರೆ ನಂದೇನು ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ತನಿಖಾ ಹಂತದಲ್ಲಿದೆ, ಇನ್ನೂ ಕೂಡ ಕಂಪ್ಲೀಟಾಗಿ ಈ ಕೇಸ್ನಿಂದ ಅವರೇನು ಖುಲಾಸೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ಯಾಕೆ, ಉಳಿದಂತೆ ಬೇರೆ ST ಸಮುದಾಯದ ನಾಯಕರಿಗೆ, ಶಾಸಕರಿಗೆ ಕೊಡ್ಬೋದಿತ್ತಲ್ಲ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ. ನೋಡೋಣ, ಬಿಜೆಪಿ JDS ಮಾಡುವಂಥ ಹೋರಾಟಗಳಿಗೆ ಮಣಿದಾದರೂ ಪದೇ ಪದೇ ಮುಜುಗರ ಆಗ್ತಿದೆ ಅನ್ನೋ ಕಾರಣಕ್ಕಾದ್ರೂ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರಾ ಅಥವಾ ಮತ್ತೆ ಪ್ರಬಲವಾಗಿ ಡಿಫೈನ್ ಮಾಡಿಕೊಂಡು ಅವರನ್ನು ಸಂಪುಟದಲ್ಲೇ ಇರಿಸ್ಕೊಳ್ತಾರಾ ಅಂತ. ಬಟ್ ಈ ಪ್ರತಿಭಟನೆಗಳಿಗೆ ಕೌಂಟರ್ ಆಗಿ ಕೊಡುವಂಥ ಟಕ್ಕರ್ಗಳು, ಇವುಗಳಿಂದ ಜನರಿಗೆ ಯಾವುದೇ ರೀತಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕೆಲವು ಕಡೆ ಪ್ರವಾಹ ಆಗಿ ಬೆಳೆ ನಾಶ ಆಗಿದೆ. ಜನರ ಸಮಸ್ಯೆಗಳು ಹೇಳತೀರದು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಎಷ್ಟೆಲ್ಲ ಸಮಸ್ಯೆಗಳಿವೆ, ಆದರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾರು. ಆಡಳಿತಾರೂಢ ಪಕ್ಷನೇ ಆಗಲಿ, ವಿಪಕ್ಷಗಳೇ ಆಗಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಅನ್ನೋದು ಬೇಸರದ ಸಂಗತಿ.